ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಒಂದೇ ಥರದ ಸೊಪ್ಪು ಸಾರು ತಿಂದು ಬೋರ್ ಆಗಿದ್ರೆ ಈ ಮೂರೇ ಸೊಪ್ಪು ಹಾಕಿ ಸಾರು ಮಾಡಿ ಸೂಪರ್ ಟೇಸ್ಟ್. ಸೊಪ್ಪು ತರಕಾರಿ ಕಟ್ ಮಾಡಾಗಿದೆ. ಈಗ ಸಾರಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. 3 ಕಟ್ ಸೊಪ್ಪು, 4ರಿಂದ 5 ಕಟ್ ಮಾಡಿದ ಟೊಮ್ಯಾಟೊ, 3ರಿಂದ 4 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, 4ರಿಂದ 5 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಕಟ್ ಮಾಡಿದ ಈರುಳ್ಳಿ, ನೆನೆಸಿದ ಹುಣಸೆಹಣ್ಣು, 1 ಬೌಲ್ ತೊಗರಿಬೇಳೆ, ಸ್ವಲ್ಪ ಕರಿಬೇವು, 2 ಹಸಿರು ಮೆಣಸಿನಕಾಯಿ, 1 ಬೌಲ್ ಹಸಿ ಕೊಬ್ಬರಿ, 1ರಿಂದ 2 ಸ್ಪೂನ್ ಸಾಂಬಾರ್ ಪುಡಿ, ಸ್ವಲ್ಪ ಅರಿಶಿಣ, ಸಾಸಿವೆ ಮತ್ತು 1ರಿಂದ 2 ಸ್ಪೂನ್ ಅಚ್ಕಾರದ ಪುಡಿ. ಈಗ ತರಕಾರಿ ಸೊಪ್ಪು ಬೇಳೆನ ಬೇಯೋಕೆ ಹಾಕೋಣ. ಕುಕ್ಕರ್ಗೆ ಸೊಪ್ಪು, ಕಟ್ ಮಾಡಿದ ಟೊಮ್ಯಾಟೊ, ಕಟ್ ಮಾಡಿದ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ತೊಗರಿಬೇಳೆ. ಈಗ ಬೇಳೆ ತರಕಾರಿ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಸೊಪ್ಪು ತರಕಾರಿನ ಬೇಯೋಕೆ ಇಡ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ 4ರಿಂದ 5 ವಿಸಿಲ್ ಬರಲಿ. ಈಗ ನೋಡಿ, ಈಗ ವಿಸಿಲ್ ಬಂದಾಗಿದೆ. ಕುಕ್ಕರ್ ಕೂಲ್ ಆಗುವಷ್ಟರಲ್ಲಿ ಸಾರಿಗೆ ಬೇಕಾಗಿರೋ ಮಸಾಲೆ ರುಬ್ಕೊಳ್ತಿದ್ದೀನಿ. ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ನಂತರ ಅಚ್ಕಾರದ ಪುಡಿ. ನಾನಿಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ನೀವು ಖಾರಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಂತರ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ನೈಸಾಗಿ ರುಬ್ಬಿದ್ದೀನಿ. ಈಗ ಈ ಥರ ನೈಸಾಗಿರಬೇಕು ಮಸಾಲೆ. ಈಗ ಕುಕ್ಕರ್ ಕೂಲ್ ಆಗಿದೆ, ಓಪನ್ ಮಾಡ್ತಿದ್ದೀನಿ. ಈಗ ಸೊಪ್ಪು ತರಕಾರಿ ಬೇಳೆನ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶರಿಂದ. ನೋಡಿ, ಈ ಥರ ಮೆತ್ತಗಾಗಬೇಕು, ಆ ಥರ ಸ್ಮ್ಯಾಶ್ ಮಾಡಿ. ಸ್ಮ್ಯಾಶ್ ಮಾಡಾಗಿದೆ. ಈಗ ಸಾರಿಗೆ ಒಗ್ಗರಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ರುಬ್ಬಿದ ಮಸಾಲೆ ಹಾಕಿ, ನಂತರ 2 ಸ್ಪೂನ್ ಸಾಂಬಾರ್ ಪುಡಿ ಹಾಕಿ,
ಅರ್ಧ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಬೇಯಿಸಿದ ತರಕಾರಿ ಬೇಳೆ ಸೊಪ್ಪನ್ನ ಹಾಕ್ತಿದ್ದೀನಿ. ಜಾರಲ್ಲಿ ಉಳಿದ ಮಸಾಲೆಗೆ ನೀರು ಹಾಕಿದ್ದೀನಿ. ನಂತರ ಹುಣಸೆ ರಸ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರಿನ ಕನ್ಸಿಸ್ಟೆನ್ಸಿಗೆ ಬರುವಷ್ಟು ನೀರು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸಾರು ಚೆನ್ನಾಗಿ ಕುದಿಯಲು ಬಿಡೋಣ. ಈ ಹದಕ್ಕಿರಬೇಕು ಸಾರು, ತುಂಬ ನೀರಾಗಬಾರ್ದು, ಗಟ್ಟಿನೂ ಆಗಬಾರ್ದು. ಸಾರು ಕುದೀತಿದೆ. ಹೀಗೆ 3 ಸೊಪ್ಪು ಹಾಕಿ ಸೊಪ್ಪು ಬೇಳೆ ಸಾರು ಮಾಡಿದರೆ ತುಂಬ ರುಚಿಯಾಗುತ್ತೆ. ನೋಡಿ, ಈಗ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಈ ಸೊಪ್ಪು ಬೇಳೆ ಸಾರು ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮಧ್ಯಾಹ್ನದ ಊಟನ ಕಂಪ್ಲೀಟ್ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.